ನಮ್ಮೋರು ಯಾರು ಇಲ್ಲ ರೀ, ಬಿಗ್ ಬಾಸ್ ಮನೇಲಿರೋರು ಫಿಕ್ಸಿಂಗ್ ಆಟ ಆಡೋರು. ಇಡೀ ಮನೆ ಎಲ್ಲ ಅನುಷಾ ಹೋಗ್ಬೇಕು, ಮಾನಸ ಇರಬೇಕು. ಸಿಕ್ಕಾಬಟ್ಟೆ ಹರ್ಟ್ ಆಯಿತು. ಫಾರ್ ದಿ ಫಸ್ಟ್ ಟೈಮ್ ಸಿಕ್ಕಾಬಟ್ಟೆ ಹರ್ಟ್ ಆಯಿತು ಬಿಗ್ ಬಾಸ್ ಮನೆ ಒಳಗಡೆ. ನಾನು ಬೇಡ ಅಂತ ಅಂದ್ಕೊಂಡು ನಾಮಿನೇಟ್ ಮಾಡೋರು ಇವತ್ತು ನಾನು ಹೊರಗೆ ಬರಬೇಕಾಗಿತ್ತು. ಅಷ್ಟು ಕೂಲಾಗಿ ನಾನು ಪಾಸಿಟಿವ್ ಆಗಿ ನಾನು ಜನರ ಮನಸ್ಸು ಗೆಲ್ತೀನಿ ಅಥವಾ ಇಲ್ಲಿ ಆಟಗಳನ್ನ ಗೆಲ್ತೀನಿ ಅನ್ನೋದು ಅವರ ಒಂದು ಅಭಿಪ್ರಾಯ. ಅವ್ರು ಹಾಗೆ ಆಡ್ತಾ ಇದ್ದಾರೆ. ಸುರೇಶ್ ಅಣ್ಣ, ಚೈತ್ರ, ಧನರಾಜ್ ಕಿರ್ಚಾಡೋರು, ಕೂಗಾಡೋರು. ಸ್ಟಾರ್ಟಿಂಗ್ ಇಂದ ನಾವು ನೋಡ್ಕೊಂಡ್ ಬಂದಿದೀವಿ. ಅನುಷಾ ರೈವರಿಗೆ ಒಂದೇ ಒಂದು ಟ್ರೋಲ್ಸ್ ಇಲ್ಲ, ನೆಗೆಟಿವ್ ಆಗಿ ಎಲ್ಲ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಹೇಗಿದು? ನೀವೇನಾದ್ರು ಚಮತ್ಕಾರ ಮಾಡಿದೀರಾ ಅಥವಾ ಹೇಗೆ? ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನನಗೇನು ಗೊತ್ತಿಲ್ಲ. ನನ್ನ ಹ್ಯಾಂಡಲ್ನ, ಇನ್ಸ್ಟಾ ಹ್ಯಾಂಡಲ್ನ ನಾನು ನನ್ನ ತಮ್ಮಂಗೆ ಅಣ್ಣಂಗೆ ಕೊಟ್ಬಿಟ್ಟು ಹೋಗಿದ್ದೆ. ಏನಾದರೂ ಅಪ್ಡೇಟ್ಸ್ ಅಂದರೆ ಅವರು ಅಂದರೆ ಟೀಮ್, ಬಿಗ್ ಬಾಸ್ ಟೀಮ್ ಏನಾದರೂ ನನ್ನ ಫೋಟೋಸ್ ಕೊಟ್ಟರೆ ಅದನ್ನು ಪೋಸ್ಟ್ ಮಾಡಿ ಪೇಜ್ನಲ್ಲಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ ಅಷ್ಟೇ. ನನಗೆ ಇನ್ನೇನೂ ಗೊತ್ತಿಲ್ಲ. ಹಂಗೆ ಅಂದ್ಬಿಟ್ಟು ಹೋಗಿದ್ದೆ. ಬಟ್ ಆಚೆ ಬಂದು ನೋಡಿದ್ರೆ ಇಷ್ಟು ರೆಸ್ಪಾನ್ಸ್, ಇಷ್ಟು ಹ್ಯೂಜ್ ಟ್ರಾಲ್ಸ್ಗಳೆಲ್ಲ, ಹೆಲ್ದಿ ಟ್ರೋಲ್. ನಂಗೆ ಸೀರಿಯಸ್ಲಿ ನನ್ನ ಬಗ್ಗೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ. ಅಟ್ಲೀಸ್ಟ್ ಎಲ್ಲಾದ್ರೂ ಒಂದ್ ಕಡೆ ನೆಗೆಟಿವ್ ಆಗಿ ತೋರಿಸ್ಬೋದಿತ್ತು, ಬಟ್ ಎಲ್ಲೂ ತೋರಿಸಿಲ್ಲ. ನೆಗೆಟಿವ್ ಅನ್ನೋದೇ ಇಲ್ಲ ಸ್ಟಾರ್ಟಿಂಗ್. ಹೇಗೆ ಗೊತ್ತಿಲ್ಲ. ಅಂದರೆ ನಂಗೆ ಎಷ್ಟೊಂದು ಜನ, ಈವನ್ ವಾಟ್ಸಪ್ಪಲ್ಲಿ ಎಷ್ಟೊಂದು ಜನ ಮಾತಾಡದೇ ಇರೋಂಥ ಫ್ರೆಂಡ್ಸ್ ಔಟ್ ಆಫ್ ಸ್ಟೇಟ್ ಅವ್ರು ಇರೋರೆಲ್ಲ ಜಿಯೋ, ನಿನ್ನ ಬಿಗ್ ಬಾಸ್ಗೆ ಹೋದೆ ಅಂತ ಗೊತ್ತಾದ ತಕ್ಷಣ ಜಿಯೋ ಸಿನಿಮಾ ಡೌನ್ಲೋಡ್ ಮಾಡ್ಕೊಂಡು ನಾವು ನೋಡ್ತಾ ಇದ್ವಿ ನಿನ್ನನ್ನು. ಸೀರಿಯಸ್ಲಿ ಐ ಬಿಕಮ್ ಫ್ಯಾನ್ ಫಾರ್ ಯುವರ್ ಪರ್ಸ್ನಾಲಿಟಿ ಅಂತ ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ. ಅದನ್ನ ನೋಡಿದಾಗಲೂ ನಂಗೆ ಖುಷಿ ಆಯಿತು. ಅಂದರೆ ಇಷ್ಟಪಟ್ಟಿದ್ದಾರೆ ಜನ ನನ್ನ ಅಂತ ತುಂಬ ಖುಷಿ ಆಯಿತು ನನಗೆ. ಅದು ಹೇಗೆ ಅಂತ ನನಗೂ ಗೊತ್ತಿಲ್ಲ. ನಾನು ನೋಡ್ತಾ ಇದ್ದೀನಿ ಎಷ್ಟೊಂದು, ಈಗ ಯೂಟ್ಯೂಬ್ನಲ್ಲಿರ್ಬೋದು, ಇನ್ಸ್ಟಾ, ಫೇಸ್ಬುಕ್, ವೇರೆವರ್ ಯಾವುದೇ ಚಾನಲ್ ಅಥವಾ ಯಾವುದೇ ಪೇಜಸಲ್ಲಿ ನನ್ನ ಫೋಟೋಸ್ ಇದ್ರು ಅದಕ್ಕೆ ಬಂದರೂ ಅಷ್ಟು ಕಮೆಂಟ್ಸು ಪಾಸಿಟಿವ್. ಖುಷಿ ಆಯಿತು ನೋಡಿ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಲಾಸ್ಟ್ ಜೋಡಿ ಟಾಸ್ಕ್ ಅಂತ ಒಂದು ಕೊಡ್ತಾರೆ. ಅದರಲ್ಲಿ ಸುರೇಶ್ ಅವ್ರ ಜೋಡಿ ಆಗಿದ್ದಕ್ಕೆ ನಿಮ್ಮನ್ನ ಎಲ್ಲರೂ ನಾಮಿನೇಟ್ ಮಾಡಿದ್ರ ಹೇಗೆ? ಹೌದು. ಬಿಕಾಸ್ ನನಗೂ ಸುರೇಶ್ ಅಣ್ಣಗೂ ಒಂದು ಕಾನ್ವರ್ಸೇಷನ್ ಆಗಿರುತ್ತೆ. ಪ್ರೀವಿಯಸ್ ಅವಾಗಲೂ ಹಾಟ್ ಸೀಟಲ್ಲೇ ನಿಂತಿರ್ತೀನಿ. ಅದು ಏನು ಕರ್ಮನೋ ಗೊತ್ತಿಲ್ಲ. ನನ್ನ ಮಾನಸನ ನಿಲ್ಸಿರ್ತಾರೆ. ಆ ಟೈಮಲ್ಲೂ ಯಾರು ಹೋಗಬೇಕು ಯಾರು ಹೋಗಬಾರ್ದು ಅಂತ ಕೇಳಿದಾಗ ಇಡೀ ಮನೆ ಎಲ್ಲ ಅನುಷಾ ಹೋಗಬೇಕು, ಮಾನಸ ಇರಬೇಕು. ನಂಗೆ ಸಿಕ್ಕಾಬಟ್ಟೆ ಹರ್ಟ್ ಆಯಿತು. ಫಾರ್ ದಿ ಫಸ್ಟ್ ಟೈಮ್ ಸಿಕ್ಕಾಬಟ್ಟೆ ಹರ್ಟ್ ಆಯಿತು ಬಿಗ್ ಬಾಸ್ ಮನೆ ಒಳಗಡೆ. ನನಗೆ ಸುಮ್ಮನೆ ಒಬ್ಬಳೇ ಕೂತಿದ್ದೆ, ಯಾರನ್ನೂ ಮಾತಾಡ್ಸೋಕ್ಕೆ ಇಷ್ಟ ಆಗಲಿಲ್ಲ. ಎಲ್ಲಿ ನೀನು ಆಚೆ ಹೋಗ್ಬೇಕು ಅಂದರೆ ನಾನು ಹೆಂಗೆ ಅನ್ಕೊಳ್ಳಿ, ನಿಮಗೆಲ್ಲ ನನ್ನ ಮೇಲೊಂದು ಕನ್ಸರ್ನ್ ಇದೆ ಅಂತ ಸುಮ್ಮನೆ ಕೂತಿದ್ದೆ. ಆ ಟೈಮಲ್ಲಿ ಸುರೇಶ್ ಅಣ್ಣ ಅವರು ಬಾ ಪುಟ್ಟ ಇಲ್ಲಿ ಅಂತ ಕರೆದ್ಬಿಟ್ಟು ಮಾತಾಡ್ಸಿದ್ರು. ಆವಾಗ ಇನ್ನು ಮುಂದೆ ನಾನು ನಿನ್ನ ಜೊತೆ ಇರ್ತೀನಿ, ಯಾರಿಲ್ಲ ಅಂದ್ರೂ ನಾನು ನಿನ್ನ ಜೊತೆ ಇರ್ತೀನಿ, ನೀನು ಬೇಜಾರಾಗಬೇಡ ಅಂತ ಹೇಳಿದಾಗ, ನಾನು ನಿಮ್ಮ ಜೊತೆ ಇದ್ದರೆ ಎಲ್ಲ ಡೈರೆಕ್ಟ್ ನಾಮಿನೇಟ್ ನನ್ನನ್ನೇ ಮಾಡ್ತಾರೆ ಅಂತ ಸುಮ್ಮನೆ ಹೇಳಿದ್ದೆ. ಬಿಕಾಸ್ ಯಾವಾಗಲೂ ಪ್ರತಿ ಸಲ ಟಾರ್ಗೆಟ್ ಸುರೇಶ್ ಅಣ್ಣ. ನಾನು ನಿಮ್ಮ ಜೊತೆ ಇದ್ರೆ ನಿಮ್ಮ ಜೊತೆಗೆ ನನ್ನನ್ನು ಸೇರ್ಸ್ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ, ಹೋಗಿ ನಾನು ನಿಮ್ಮ ಜೊತೆ ಬರಲ್ಲ ಅಂತ ಅಂದೆ. ನಗ್ತಾ ಇದ್ರು, ಯಾಕೆ ಪುಟ್ಟ ಹಂಗಂತ್ಯ ಅಂತ. ಅದಾದ್ಮೇಲೆ ಜೋಡಿ ಟಾಸ್ಕ್ ಬರುತ್ತೆ, ಇಬ್ರು ಒಟ್ಟಿಗೆ ಇರ್ತೀವಿ, ಸೇರಿಸ್ಕೊಂಡು ಅಲ್ಲಿ ಹೇಳ್ತಾ ಇದ್ರಲ್ಲ, ಸುರೇಶ್ ಅಣ್ಣ ಆ್ಯಕ್ಚುಲಿ ಇರೋದು, ಬಟ್ ನೀನು ಬಲಿಪಶು ಆಗ್ತೀಯ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲರದು ಒಂದೇ ಡಿಸಿಷನ್ಸ್ ಆಗಿರೋದ್ರಿಂದ ಕೆಲವೊಮ್ಮೆ ಒಂದು 3-4 ಜನ ಕೊಡಲಿಲ್ಲ ನನ್ನ ಬಗ್ಗೆ ರೀಸನ್ಸ್. ಭವ್ಯ ಅವ್ರು ಹೇಳ್ತಾರೆ, ನೀವು ಹಂಗಾದ್ರೆ ಬೇರೆಯವ್ರನ್ನ ನಾಮಿನೇಟ್ ಮಾಡಿ, ಅವ್ರನ್ನ ಯಾಕೆ ನಾಮಿನೇಟ್ ಮಾಡ್ತೀರಾ ಅಂತ. ಆವಾಗ ಬೈ ಫೋರ್ಸ್ಫುಲಿ ಅನುಷಾ ಅಂತ ತಗೋತಾರೆ. ಅವರು ಬೇಡ ಅಂತ ಅನ್ಕೊಂಡು ನಾಮಿನೇಟ್ ಮಾಡೋರು ಇವತ್ತು ನಾನು ಹೊರಗೆ ಬರಬೇಕಾಗಿತ್ತು. ಇನ್ ಕೇಸ್ ಅವ್ರೇನಾದ್ರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಧರ್ಮ ಇರ್ಬೋದು, ಭವ್ಯ ಆ್ಯಂಡ್ ಚೈತ್ರ, ಅವರ ಸ್ಟ್ಯಾಂಡ್ ಅಂದರೆ ಅವ್ರಿಗೆ ಇಷ್ಟ ಇರಲಿಲ್ಲ ನಾನು ನಾಮಿನೇಟ್ ಮಾಡೋಕ್ಕೆ. ಆ ಸ್ಟ್ಯಾಂಡಲ್ಲೇ ಅವ್ರಿಗೆ ಕಂಟಿನ್ಯೂ ಮಾಡಿದಿದ್ರೆ ಬೇರೆ ಯಾರಾದ್ರು ನಾಮಿನೇಟ್ ಆಗಿರ್ತಾ ಇದ್ರು ಆ್ಯಂಡ್ ನಾನು ಸೇಫ್ ಆಗಿರ್ತಾ ಇದ್ದೆ. ನಾನು ಇನ್ನೂ ಆ ಮನೆಯಲ್ಲಿ ಇರ್ತಾ ಇದ್ದೆ, ಇಲ್ಲಿ ಬಂದು ಕೂತ್ಕೋತಾ ಇರಲಿಲ್ಲ. ಅದೊಂದು ಬೇಜಾರಿದೆ. ಅಲ್ಲೂ ನೀವು ಹೇಳ್ತೀರಾ, ನಾನು ಸುರೇಶ್ ಅಣ್ಣನ ಜೊತೆ ಇದ್ದಿದ್ದಕ್ಕೆ ನನ್ನನ್ನೆಲ್ಲ ನೀವು ನಾಮಿನೇಟ್ ಮಾಡ್ತೀನಿ ಅಂತ. ಅವಾಗ ನಿಮ್ಮ ಧ್ವನಿ ಕೇಳಿಸುತ್ತೆ ನೋಡೋರಿಗೆ. ಅಲ್ಲಿ ತನಕ ಅನುಷಾ ಅವರು ಯಾರಿಗೂ ಬೇಜಾರು ಮಾಡ್ದಲ್ಲೇ ಆಡ್ಕೊಂಡು ಒಂದೇ ಸಮ ಆಡ್ಕೊಂಡ್ ಬರ್ತಿರ್ತಾರೆ. ಅವಾಗ ನೀವು ವಾಯ್ಸ್ ರೈಸ್ ಮಾಡಿ ಮಾತಾಡ್ತೀರಾ. ಅಂದ್ರೆ ಸುರೇಶ್ ಅವ್ರನ್ನ ಟಾರ್ಗೆಟ್ ಮಾಡೋದು ಫಸ್ಟೇ ಮಾತಾಡ್ಕೊಂಡು ನಾಮಿನೇಟ್ ಮಾಡೋದ ಹೇಗೆ ಮಾಡ್ತಾ ಇದ್ರು ಅಲ್ಲಿ? ಅದು ಈಸಿ ಟಾರ್ಗೆಟ್ಸ್. ಒಂದು 3-4 ಜನ, ಸುರೇಶ್ ಅಣ್ಣ, ಧನರಾಜರು, ಚೈತ್ರ, ಲಾಸ್ಟಿಗೆ ನಾನು. ಸೊ ಅದೊಂಥರ ಅವ್ರು ಯಾರು ಇಲ್ಲಾಂದ್ರೆ ನಾನು ಹಿಂಗೆ ಮಾಡ್ಕೊಂಡಿರ್ತಾ ಇದ್ರು. ಒಬ್ರು ಹೆಸರು ಹೇಳಿದ ತಕ್ಷಣ ಎಲ್ಲಾರು ಅದೇ ಹೆಸರು ಹೇಳ್ಕೊಳ್ತಾ ಬರ್ತಾ ಇದ್ರು. ನಾನು ಸುರೇಶ್ ಅಣ್ಣ ಸೇರ್ಕೊಂಡು ಒಂದು ಹಾಡು ಬರ್ದಿದ್ವಿ ಅದಕ್ಕೋಸ್ಕರ. ಹೇಳಿ ಹಾಡು. ಯಾರಿಗೆ ಯಾರು ಇಲ್ರಿ, ನಮ್ಮೋರು ಯಾರು ಇಲ್ಲ ರೀ, ಬಿಗ್ ಬಾಸ್ ಮನೇಲಿರೋರು ಫಿಕ್ಸಿಂಗ್ ಆಟ ಆಡೋರು, ಒಬ್ರು ಹೇಳಿದ್ದನ್ನೇ ಎಲ್ರು ಫಾಲೋ ಮಾಡೋರು, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಡೈರೆಕ್ಟ್ ನಾಮಿನೇಟ್ ಮಾಡ್ತಾರ್ರಿ, ಆಮೇಲೆ ಎಲ್ಲ ಬಂದು ಪ್ಲೀಸ್ ಸಾರಿ ಅಂತಾರ್ರಿ. ಅಷ್ಟಲ್ಲಿ ಏನ್ ಮಾಡಕ್ಕಾಗುತ್ತೆ? ಈ ತರ ಎಲ್ಲ ಒಬ್ರು ಯಾರಾದ್ರೂ ಹೇಳಿದ್ನ ಅದನ್ನೇ ಫಾಲೋ ಮಾಡೋದು, ಡೈರೆಕ್ಟ್ ನಾಮಿನೇಟ್ ಮಾಡೋದು ಅಂದ್ರೆ ಈಸಿ ಟಾರ್ಗೆಟ್. ಅಂದ್ರೆ ಮಾತಾಡ್ಕೊಂಡು ಆತರ ಮಾಡ್ತಾ ಇದ್ರ ಅಥವಾ ನಾರ್ಮಲ್ ಆಗಿ ಬಂದು ಒಬ್ರು ಹೇಳಿದ ಹೆಸರನ್ನ ಹೇಳಿ? ಯಾರು ಮಾತಾಡಲ್ಲ. ಈಗ ಒಟ್ಟಿಗೆ ಕೂತಿರ್ತೀವಿ, ನೀವು ಚೈತ್ರ ಅನ್ಕೊಡಿ, ಫಸ್ಟ್ ನಾನು
ನಾನೊಂದು ರೀಸನ್ ಕೊಡ್ತೀನಿ, ಚೈತ್ರ ಅವ್ರು ಏನೋ ಒಂದು ಮಾಡಿದ್ರು ಅಂತ. ಮಿಕ್ದವ್ರೆಲ್ಲ ಸೇಫ್ ಗೇಮ್ ದಟ್ ಇಸ್. ಏನಂತಾರೆ ಈಗ ಬೇರೆಯವ್ರ ಹೆಸರು ತಗೊಬೇಕು, ಈಗ ಗೌತಮಿ ಹೆಸರು ತಗೋಬೇಕು, ಅವಳೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ರೆ ನನ್ನ ಮೇಲೆ, ಬೇಜಾರು ಮಾಡ್ಕೊಂಡು ನನ್ನನ್ನು ಮಾತಾಡ್ಸಿಲ್ಲ ಅಂದ್ರೆ ಅನ್ನೋದಕ್ಕಿಂತ ಅವರಿಗೆ ಇವ್ರು ಟಾರ್ಗೆಟ್ ಆಗಲ್ಲ. ಅವಾಗ ಚೈತ್ರ ಅಂತ ನಾನು ಹೇಳಿದ ತಕ್ಷಣ ನನ್ನ ಪಕ್ಕದಲ್ಲಿರೋರು ಯಾರು ಏನು ಮಾತಾಡ್ಕೊಡಲ್ಲ, ಓಕೆ ಚೈತ್ರ ಅವ್ರು ಅವತ್ತಂಗೆ ಮಾಡಿದ್ರು, ನೆಕ್ಸ್ಟ್ ಚೈತ್ರ ಅವ್ರು ಅವತ್ತಂಗೆ ಮಾಡಿದ್ರು, ಹಂಗೆ ಕಂಟಿನ್ಯೂ ಆಗುತ್ತೆ ಅದು. ಯಾಕಂದ್ರೆ ಸುರೇಶ್ ಅಣ್ಣ, ಚೈತ್ರ, ಧನರಾಜ್ ಯಾರು ಮಾತಾಡ್ತಿರ್ಲಿಲ್ಲ. ಅಂದ್ರೆ ಮಾತಾಡಲ್ಲ ಅಂತಲ್ಲ, ಕಿರ್ಚಾಡೋರು, ಕೂಗಾಡೋರು, ಮತ್ತೆ ಹೋಗಿ ಮಾತಾಡಿಸ್ದಾಗ ನಾರ್ಮಲ್ ಆಗಿ ಮಾತಾಡೋರು. ಅಂಡ್ ಟಾರ್ಗೆಟ್ ಇವ್ರು ಯಾರನ್ನೂ ಮಾಡ್ತಿರ್ಲಿಲ್ಲ. ಅವ್ರಿಗೆ ಏನ್ ಅನ್ಸುತ್ತೆ ಅವ್ರು ಆ ಡಿಸಿಷನ್ಸ್ ಕೊಡ್ತಾ ಇದ್ರು. ಹಾಗಾಗಿ ಅವ್ರ ಹೆಸರು ತಗೊಳ್ತಾ ಇದ್ರು ಅಂತ ನನ್ನ ಅನಿಸಿಕೆ. ನಮ್ ಕಡೆಯಿಂದ ಒಂದ್ ವಿಷಯ ಏನಂದ್ರೆ ಜೋಡಿ ಟಾಸ್ಕ್ ಕಲಿತಲ್ವಾ, ಆಗ ಡ್ಯಾನ್ಸ್ ಇಬ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರೆ ತುಂಬಾ ಖುಷಿ ಇತ್ತು, ಎಂಟರ್ಟೈನಿಂಗ್ ವೀಕ್ ಆಗಿತ್ತು, ತುಂಬಾ ಖುಷಿ ಆಯ್ತು. ನೀವೊಂದು ಹೇಳಿದ್ರಿ ಮಾತು, ಗೌತಮಿ ಅವರು ಹಿಂಗ್ ಮಾಡಿದ್ರು ಅಂತ. ಲೈಕ್ ಇವಾಗ ಗೌತಮಿ ಅವ್ರ ಪಾಸಿಟಿವ್ ಗೇಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರ ಗೇಮ್ ಅವ್ರು ಆಡ್ತಾ ಇದಾರೆ, ಬಹುಶಃ ಅವ್ರಿಗೆ ಅವರ ವ್ಯಕ್ತಿತ್ವ ಅದು. ಅಷ್ಟು ಕೂಲ್ ಆಗಿ ನಾನು ಪಾಸಿಟಿವ್ ಆಗಿ ನಾನು ಜನರ ಮನ್ಸು ಗೆಲ್ತೀನಿ ಅಥವಾ ಇಲ್ಲಿ ಆಟಗಳನ್ನ ಗೆಲ್ತೀನಿ ಅನ್ನೋದು ಅವರ ಒಂದು ಅಭಿಪ್ರಾಯ. ಅವ್ರು ಹಾಗೆ ಆಡ್ತಾ ಇದ್ದಾರೆ. ಪಾಸಿಟಿವ್ ಅಂದ್ಕೊಂಡು ಒಂದ್ಸಲ ಪಿಲ್ಲೋ ಹಾಕಿದಕ್ಕೆ ಧನರಾಜ್ ಅವರಿಗಂತೂ ಸಖತ್ತಾಗಿ ಬೈದಿದ್ರು. ಏನಕ್ಕೆ ಇನ್ಸಿಡೆಂಟ್ ಬಂದಿದ್ದು ಅವತ್ತು, ಏನಾಯ್ತು ಆಕ್ಚುಲ್ ಆಗಿ? ಅದ್ ನೀವೇ ಆಗ್ಲಿ ನಾನೇ ಆಗ್ಲಿ, ಮಲ್ಗಿ ಎದ್ದಿದ ತಕ್ಷಣ ದೇವ್ರ ಮುಖ ನೋಡ್ಬೇಕು, ಅಥವಾ ಬಲ್ಗಡೆಯಿಂದ ಎದ್ದು ನಾವ್ ಹಿಂಗೆಲ್ಲ ಮಾಡ್ಕೊಂಡು ಆ ಥರ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಆಲ್ ಆಫ್ ಅ ಸಡನ್ ಒಬ್ರು ಯಾರೋ ಒಂದು ಹೊಡಿತಾರೆ, ಎಲ್ಲಾದ್ರೂ ಹೊಡಿಲಿ, ಪಿಲ್ಲೋ ಆದ್ರೂ ಯಾರೋ ಸುಮ್ಮನೆ ಸಡನ್ ಆಗಿ ಬಂದು ಇಷ್ಟ ಇಲ್ದಿದ್ದವ್ರು ಬಂದು ಎಪ್ಸಿ ಅವ್ರ ಮುಖ ನೋಡ್ತೀವಿ ಅಂದ್ರೂ ನಮ್ಗೆ ಎಲ್ಲ ಒಂದ್ ಕಡೆ ದೇವ್ರ ಮುಖ ನೋಡಕ್ಕಾಗಿಲ್ಲ ಅಂತ ಎಂಟೈರ್ ಡೇ ಎಲ್ಲ ಇದಾಗುತ್ತೆ. ಸೊ ಆ ಒಂದು ಫೀಲ್ ಅಲ್ಲಿ ಅವ್ರ ಸ್ಟ್ಯಾಂಡ್ ತಗೊಂಡಿದ್ದಾರೆ, ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ.